ಸತ್ಯ ಮಾಡಿ ಹೇಳ್ತೀನಿ ಸರ್, ನಾನು ಅವನಲ್ಲ ಸರ್. ಇದ್ರಲ್ಲಿ ನಂದೇನ್ ತಪ್ಪಿಲ್ಲ ಸರ್. ಅಜ್ಜಿ ಕ್ಯಾಬ್ ಮಾಡು ಅಂದ್ರು, ಅಂತದ್ರಲ್ಲಿ ಅಜ್ಜಿ ನಿಮ್ಗೆ ಬಾಸ್, ಅವ್ರ ಮಾತು ಕೇಳಿಲ್ಲ ಅಂದ್ರೆ ತಪ್ಪಾಗತ್ತಲ್ವಾ ಸರ್. ಅದಕ್ಕೆ ನಾನು ಕ್ಯಾಬ್ ಬುಕ್ ಮಾಡಿದೆ ಸರ್. ಹೋಗು ಅಂದ್ರು ಸರ್, ಹೋದ್ವಿ ಸರ್. ಲೆಫ್ಟ್ ಹೋಗು ಅಂದ್ರು ಸರ್, ಲೆಫ್ಟ್ ಹೋದ್ವಿ. ರೈಟ್ ಅಂದ್ರು ಸರ್, ರೈಟ್ ಹೋದ್ವಿ ಸರ್. ಹೀಗೆ ಹೋಗ್ತಾ ಹೋಗ್ತಾ ಇರ್ಬೇಕಂದ್ರೆ ಒಂದ್ ಕಡೆ ಬ್ರೇಕ್ ಅಂದ್ರು ಸರ್. ಹಿಂಗ್ ಬ್ರೇಕ್ ಒತ್ತಿ ಮುಂದೆ ನೋಡ್ತೀವಿ ಸರ್, ಲೀಲಾ ಮೇಡಮ್ ಅವ್ರದ್ದು ಮನೆ ಸರ್. ನನ್ಗೂ ಸೇಮ್ ಟು ಸೇಮ್ ಹೀಗೆ ಕೋಪ ಬಂತು ಸರ್. ಅವಾಗ ಅಜ್ಜಿ ಹತ್ರ ಹೇಳ್ದೆ, ಅಜ್ಜಿ ಬಾಸ್ಗೆ ಹೇಳ್ದೆ ಈ ತರ ಬರೋದು ಅಕ್ಷಮ್ಯ ಅಪರಾಧ, ಬಾಸ್ಗೆ ಏನಾದ್ರು ಈ ವಿಷಯ ಗೊತ್ತಾದ್ರೆ ನಾನು ಈ ಕೆಲಸದಲ್ಲಿ ಶಾಮೀಲ್ ಇದ್ದೀನಿ ಅಂತ ಅನ್ಕೋತಾರೆ ಅಂತ, ನನ್ನನ್ನು ಬಿಟ್ಬಿಡಿ, ನಾನು ಇಲ್ಲಿಂದ ನಡ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ ಸರ್. ಆದ್ರೆ ಏನ್ ಮಾಡ್ಲಿ ಸರ್, ಹಿರಿಯ ಜೀವ ಅಲ್ವಾ, ಅವ್ರನ್ನ ನೋಡಿ ನನ್ಗೂ ಪಾಪ ಅನ್ಸಿ ನಾನು ಅವ್ರ ಜೊತೆ ಒಳಗೋದೆ ಸರ್. ಅಷ್ಟು ಮಾತ್ರ ಬಿಟ್ರೆ ಲೀಲಾ ಮೇಡಮ್ ಈ ಮನೆ ಕರ್ಕೊಂಡು ಬರೋದ್ರಲ್ಲಿ ನನ್ನ ಪಾತ್ರ ಶೂನ್ಯ ಸರ್, ಶೂನ್ಯ. ಓ, ಇಷ್ಟು ಹೇಳಿದ್ರು ಬಾಸ್ ಕೋಪ 1 ಡಿಗ್ರಿನೂ ಇಳಿಲಿಲ್ವಲ್ಲ. ಇರ್ಲಿ, ಹಾಗೆ ಮೇಂಟೈನ್ ಮಾಡ್ತೀನಿ ನನ್ನ ನಟನಾ ಚಾತುರ್ಯದಿಂದ. ಈ ಮನೆ 3 ಮುತ್ತುಗಳು, 3 ಶಕ್ತಿಗಳು, 3 ವಜ್ರಗಳು ಒಂದೇ ಕಡೆ ಇದಾವೆ. ಒಳ್ಳೇದೇ ಆಯ್ತು, ವಿಷಯ ಬೇಗ ಮುಟ್ಟಿಸ್ಬೋದು. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ. ಹಾಡು ಬಾರೋ ಪ್ರೇಮ ಜೀವಿ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಏನ್ ಫ್ರೆಂಡ್ ನೀನು? ನಿನ್ಗೆ ಈ ಫ್ರೆಂಡ್ ಅಂದ್ರೆ ಇಷ್ಟ ಇಲ್ವಾ? ಫ್ರೆಂಡ್ ಜೊತೆಲ್ಲೇ ಇದ್ಕೊಂಡು ನನ್ಗೆ ಗೊತ್ತಿಲ್ಲದೆ ಚೆನ್ನಾಗ್ ಮಸಾಲೆ ರುಬ್ಬಿದ್ಯಾ ಫ್ರೆಂಡ್. ಪಕ್ಕದಲ್ಲೇ ಇಟ್ಕೊಂಡು ಏನು ಗೊತ್ತಾಗ್ದೆ, ಲೀಲಾ ನೀನ್ ಯಾವಾಗ್ಲೂ ಚೆನ್ನಾಗಿರ್ಬೇಕು, ನಾನು ನಿನ್ ಜೊತೆನೇ ಇರ್ತೀನಿ ಅಂತ ಹೇಳಿ ಈ ಫ್ರೆಂಡ್ಶಿಪ್ ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ಯಾ ಫ್ರೆಂಡ್. ಸಿಂಹ ಮತ್ತೆ ಇಲಿ ಕತೆನ ನಾನ್ ಚಿಕ್ಕ ವಯಸ್ಸಲ್ಲಿ ಓದಿದ್ ನೆನಪು. ಆ ಕಥೆಯಲ್ಲಿ ಸಿಂಹ ಬಲೆ ಸಿಕ್ಕಾಕೊಂಡಿರುತ್ತೆ. ಆಗ ಸಿಂಹ ಇಲಿ ಹತ್ರ ಹೇಳುತ್ತೆ, ನಾವಿಬ್ರು ಫುಲ್ ಕ್ಲೋಸ್ ಫ್ರೆಂಡ್ಸ್ ಆಗೋಣ, ನನ್ನ ಬಲೆಯಿಂದ ಆಚೆ ತರ್ತೀಯ ಅಂತ ಹೆಲ್ಪ್ ಕೇಳುತ್ತೆ. ಪಾಪ ಇಲಿ ಸಿಂಹನ ನಂಬಿ ಬಲೆನ ಕಿತ್ತು ಕಿತ್ತು ಬಿಸಾಕ್ತು. ಸಿಂಹ ಆಚೆ ಬಂದು ಇಲಿನ ಲಬಕ್ ಸ್ವಾಹ. ನಾನು ನೀತಿ ಕತೆ ಓದಿದ್ದೆ, ಆದ್ರೆ ಕತೆ ಮಾತ್ರ ನೆನಪಿತ್ತು, ನೀತಿ ಮರ್ತೋಗಿತ್ತು. ಅದೇನಾದ್ರೂ ನೆನಪಿದ್ದಿದ್ರೆ, ಲೀಲಾ ನಾನು ನಿನ್ ಜೊತೆ ಯಾವಾಗ್ಲೂ ಇರ್ತೀನಿ, ನೀನ್ ಚೆನ್ನಾಗಿರ್ಬೇಕು ಅಂತ ಬೆನ್ನಿಗೆ ಚೂರಿ ಹಾಕೋದ್ರಿಂದ ತಪ್ಪಿಸ್ಕೋಬಹುದಾಗಿತ್ತು. ಅದು ಓಲ್ಡ್ ಫಿಲ್ಮ್ ಸ್ಟೈಲಲ್ಲಿ ಏನು ಅಂದ್ರೆ ರೀ ಬನ್ನಿಪ್ಪ ಹೋಗಿಪ್ಪ ಅಂತ ಕರೆದಾಗ ನನ್ನ ಲೆಫ್ಟ್ ಸೈಡ್ ಹಾರ್ಟ್ ಲೈಟ್ ಆಗಿ ಜರ್ಕ್ ತಗೋತು ಮೇಡಮ್, ಅದಕ್ಕೆ ಕೇಳಿದೆ. ನನ್ ಸ್ವಂತ ಗಂಡನ ನಾನು ಹೇಗ್ ಬೇಕಾದ್ರೂ ಕರಿತೀನಿ, ಏನ್ ಇವಾಗ? ಮುಂಚೆ ನಾನು ಅವ್ರ ಮನ್ಸಲ್ಲಿದ್ದೆ, ನಾನ್ ಸ್ವಲ್ಪ ಕೂಗ್ತಿದ್ರು 1.5 ಸ್ಪೀಕರ್ ಅಲ್ಲಿ ಕೇಳಿಸೋ ತರ ಅವ್ರಿಗೆ ಕೇಳಿಸ್ತಾ ಇತ್ತು. ಆದ್ರೆ ಈಗ ನನ್ನ ಮನ್ಸಿಂದ ಆಚೆ ಹಾಕ್ಬಿಟ್ಟಿದಾರಲ್ಲ, ಅದಕ್ಕೆ ಜೋರಾಗಿ ಕೂಗ್ತಾ ಇದ್ದೀನಿ. ಹಾಗಂತೀರಾ? ಏನೋ ಮೇಡಮ್, ಇಷ್ಟೊಂದು ಓಪನ್ ಆಗಿದ್ರೆ ಬರೀ ಕೈ ಅಲ್ಲ ಕಾಲ್ ಕೂಡ ಗಡಗಡ ಅಂತ ನಡ್ಗೋಗುತ್ತೆ. ಸರಿ ಮೇಡಮ್,
ಹೆಂಡತಿ ಸ್ಥಾನದಲ್ಲಿ ನಿಂತ್ಕೊಂಡು ನಿಮ್ಗೆ ಏನ್ ಸರಿ ಕಾಣಿಸುತ್ತೋ ಅದನ್ನ ನೀವು ಮಾಡಿ. ಅನ್ನ ಸ್ಥಾನದಲ್ಲಿ ನಿಂತ್ಕೊಂಡು ನಾನೊಂದು ಪ್ರಶ್ನೆ ಕೇಳ್ತೀನಿ, ಜೆನ್ಯೂನ್ ಆಗಿ ಉತ್ತರ ಕೊಡ್ಬೇಕು. ಓಕೆ ಮೇಡಮ್, ಇದು ನಿಮ್ಗೇನೆ ಸ್ವಲ್ಪ ಓವರ್ ಆಯ್ತಂತ ಅನ್ನಿಸ್ತಿಲ್ವಾ? ನನ್ನ ಮೇಲೆ ಆಣೆ ಮಾಡ್ದೆ ಹೇಳಿ. ವಿಶ್ವರು ಓವರ್ ಆಗಿ ಆಡ್ಬೇಕು. ನಾವಿವಾಗ ಯಾರನ್ನಾದ್ರೂ ಕರೆದಾಗ ಅವ್ರು ಹಿಂತಿರುಗಿ ನೋಡ್ಲಿಲ್ಲ ಅಂದ್ರೆ ಜೋರಾಗಿ ಕರಿಬೇಕು ಅಂತ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ವಾ? ಓವರ್ ಆಗಿ ಆಡ್ಬೇಕು. ನಾನ್ ಸ್ಕೂಲಲ್ಲಿ ಇದ್ದಾಗ ಥ್ರೋ ಬಾಲ್ ನ 20 ಓವರ್ಗೆ ಆಡ್ತಿದ್ದೆ ಗೊತ್ತಾ? ಥ್ರೋ ಬಾಲ್ ನ ಓವರ್ ಲೆಕ್ಕದಲ್ಲಿ ಆಡಿದ್ರ? ನಾವು ಕೊಟ್ಟಿದ್ ವ್ಯಾಕ್ಸಿನೇಷನ್ ಈ ಲೆವೆಲ್ ವರ್ಕ್ ಆಗ್ತಿದ್ಯಾ? ಡೋಸ್ ಸ್ವಲ್ಪ ಜಾಸ್ತಿನೇ ಆಗಿದೆ ಅನ್ಸುತ್ತೆ. ಮೇಡಮ್, ಸಡನ್ ಆಗಿ ಈ ತರ ಯಾರು ಮೇಡಮ್ ಚೇಂಜ್ ಆಗ್ತಾರೆ? ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್ ಲೀಲಾ. ಕಳ್ಕೊಂಡಿರೋ ಪ್ರೀತಿನ ಪಡೆಯೋದು ಒಂದ್ ಯುದ್ಧನೇ ವಿಶ್ವರೂಪ್. ಎವ್ರಿಥಿಂಗ್ ಇಸ್ ಫೇರ್ ಅಂಡ್ ಲವ್ ಅಂಡ್ ವಾರ್ ಅಂತ ಹೇಳ್ತಾರಲ್ವಾ, ಆತರ. ಮೇಡಮ್, ತುಂಬಾ ಖುಷಿ ಆಯ್ತು ಮೇಡಮ್. ಇದು ಆಕ್ಚುಲಿ ಚೆನ್ನಾಗಿರೋದು. ನೀವೆಲ್ಲಿ ಕೊರಗ್ತಿರೋ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ನೀವು ಮರಳಿ ಟ್ರ್ಯಾಕಿಗೆ ಬಂದ್ರಲ್ವಾ, ತುಂಬಾ ಖುಷಿ ಆಯ್ತು ಮೇಡಮ್. ಇವಾಗ ನಿಮ್ಮನ್ನು ಸೋಲಿಸ್ಬೇಕು ಅನ್ಕೊಂಡಿರೋರೆಲ್ಲ ರೇಸಿಗೆ ಬರ್ಲಿ ಅಂತ ಕಾಯ್ತಾ ಇದ್ದೀನಿ ಮೇಡಮ್. ದಿಸ್ ಇಸ್ ಲವ್ ಟೈಮ್ ವಿಶ್ವರೂಪ್, ಓಕೆ, ನಾಟ್ ಫೈಟ್ ಟೈಮ್. ಹೌದು, ನಮ್ ಯಜಮಾನ್ರಲ್ಲಿ ಅವರು ಹೊರಗಡೆ ಹೋಗಿದ್ದಾರೆ, ಬರೋಕ್ ಸ್ವಲ್ಪ ಲೇಟ್ ಆಗುತ್ತೆ ಮೇಡಮ್. ಹಾಗಿದ್ರೆ ಒಳ್ಳೇದಾಯ್ತು. ನನ್ಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ವಿಶ್ ಮೀ ಲಕ್ ವಿಶ್ವರೂಪ್. ಆಲ್ ದಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು. ಅಕ್ಕ, ನಾನು ತಾಳಿ ಹುಡ್ಕೊಂಡ್ ಬಂದೆ. ಇಲ್ಲಿಲ್ವಾ? ವೇಟ್ ಮಾಡಿ, ನಾನು ಹೋಗಿ ತಾಳಿ ಹುಡ್ಕೊಂಡ್ ಬರ್ತೀನಿ, ಆಯ್ತಾ? ಎಲ್ಲಿ ಇಟ್ಟಿರ್ಬೋದು? ಅಕ್ಕ, ತಾಳಿ ಸಿಕ್ಬಿಡ್ತು. ನೀವು ಬೇಜಾರ್ ಮಾಡ್ಕೋಬೇಡಿ ಅಕ್ಕ, ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ನಂಗೆ ಗೊತ್ತು, ಮಾತು ಕೊಟ್ಟಿದ್ದು ನಾನೇ, ಈ ಮನೆ ಬಿಟ್ಟು ಹೋದವಳು ನಾನೇ, ಈಗ ವಾಪಸ್ ಬಂದಿರೋಳು ನಾನೇ. ನಾನು ಈ ತರ ಎಲ್ಲ ಮಾಡಿದಕ್ಕೆ ಏನೇ ಹುಡುಗಿ ಇಷ್ಟು ಚಂಚಲ ಸ್ವಭಾವದವಳು ಅಂತ ಮಾತ್ರ ಅನ್ಕೋಬೇಡಿ ಅಕ್ಕ. ನಾನು ಒಂದ್ಸತಿ ಹಿಡ್ಕೊಂಡ್ರೆ ಉಡಾ ಹಿಡ್ಕೊಳುತ್ತಲ್ಲ, ಆ ತರ ಬಿಗಿಯಾಗಿ ಹಿಡ್ಕೋತೀನಿ, ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ಈಗ್ಲೂ ಅಷ್ಟೇ, ನಾನು ಏಜೇನ ಬಿಟ್ಟು ಹೋಗಿರ್ಲಿಲ್ಲ, ಅವ್ರು ನನ್ನ ಮನ್ಸಲ್ಲೇ ಇದ್ರು. ಆದ್ರೆ ಏನ್ ಮಾಡೋದಕ್ಕ, ಸಿಚುವೇಶನ್ ನನ್ಗೆ ಸಪೋರ್ಟ್ ಮಾಡ್ಲಿಲ್ಲ. ಆದ್ರೆ ಏನೇ ಆಗ್ಲಿ, ಈಗ ಮಾತ್ರ ನಾನು ಹಿಂದೋಗಲ್ಲ. ಅದ್ ಎಂತದ್ದೇ ಆಗ್ಲಿ, ಏನೇ ಬರ್ಲಿ, ನಾನು ಎದುರಿಸಿ ನಿಲ್ತೀನಿ. ಈ ಮನೆಯಲ್ಲಿ ನನ್ಗೋಸ್ಕರ ಎಷ್ಟು ಜನ ಸೇರ್ಕೊಂಡಿದ್ದಾರೆ ಗೊತ್ತಾ? ಹಿಟ್ಲರ್ ಕಲ್ಯಾಣ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ ಕೇವಲ ZEE5 ನಲ್ಲಿ.